ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಎಸ್ ನಾರಾಯಣ ಅವರು ಬಂದಿದ್ದಾರೆ. ಅವ್ರನ್ನೇ ಕೇಳೋಣ. ಸರ್, ಮೊದಲನೇದಾಗಿ ಕಮಿಷನರ್ಗೆ ಒಂದು ಕಂಪ್ಲೇಂಟ್ ಕೊಡಬೇಕಂತ ಬಂದಿದ್ದೀರಾ. ಯಾವ ಉದ್ದೇಶಕ್ಕೋಸ್ಕರ, ಏನಾಗಿದೆ ಸರ್? ಎಕ್ಸ್ ಖಾತೆ ನಂದು ಇಲ್ಲವೇ ಇಲ್ಲ. ಎಕ್ಸ್ ಖಾತೆಯನ್ನು ಯಾರು ಓಪನ್ ಮಾಡಿಕೊಂಡು ನನ್ನ ಹೆಸರಲ್ಲಿ ಕನ್ನಡ ಚಿತ್ರರಂಗದ ಹಲವಾರು ಸೂಪರ್ ಸ್ಟಾರ್ಗಳ ಫೋಟೋಗಳನ್ನು ಹಾಕಿ ಅವರನ್ನು ನಾನು ತೆಗಳೋ ಹಾಗೆ ಪೇಜ್ಗಳು, ಸಾವಿರಾರು ಪೇಜ್ಗಳು ಬರ್ತಾಯಿದೆ, ಮೆಸೇಜ್ಗಳು, ಅವ್ರ ಫೋಟೋಗಳು ಹಾಕಿ. ಇದು ನನಗೆ 4 ದಿನದ ಹಿಂದೆ ಗೊತ್ತಾಯಿತು. ಮನಸ್ಸಿಗೆ ಭಾಳ ಬೇಜಾರಾಯಿತು. ಸರಿ, ನಾನೇನು ಮಾಡಬೇಕು? ನನ್ನ ಕರ್ತವ್ಯ ಪೊಲೀಸವ್ರಿಗೆ ದೂರು ಕೊಡಬೇಕು. ಹಾಗಾಗಿ ಆಯುಕ್ತರಿಗೆ ನಾನು ಇವತ್ತು ದೂರು ಕೊಡೋಕ್ಕೆ ಬಂದಿದ್ದೀನಿ. ಯಾರ್ಯಾರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾರೆ ಸರ್? ಅಂದರೆ ಯಾರ್ಯಾರ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ ನಿಮ್ಮ ಅಕೌಂಟಿಂದ? ಪುನೀತ್ ರಾಜ್ಕುಮಾರ್ ಇವತ್ತು ಅವ್ರು ನಮ್ಮ ಜೊತೇಲಿ ಇಲ್ಲ. ಅವರ ಸಿನಿಮಾ ನಾನು ಮಾಡಿದ್ದೀನಿ. ಅವರ ಸಂಬಂಧ ಭಾಳ ಚೆನ್ನಾಗಿತ್ತು. ಅವ್ರ ಬಗ್ಗೆ ತುಂಬ ಕೆಟ್ಟದಾಗಿ ಮಾಡಿದ್ದಾರೆ. ಸುದೀಪ್ ಅವ್ರ ಬಗ್ಗೆ, ಸುದೀಪ್ ಅವರು ನಾವು ಭಾಳ ಚೆನ್ನಾಗಿದ್ದೀವಿ. ಅವ್ರ ಬಗ್ಗೆ, ಶಿವಣ್ಣನ ಬಗ್ಗೆ, ಶಿವಣ್ಣದ 2 ಸಿನಿಮಾ ಮಾಡಿದ್ದೀನಿ. ಇವತ್ತು ಶಿವಣ್ಣ ಎಲ್ಲಿ ಸಿಕ್ಕರೂ ನಾವು ತುಂಬ ಆತ್ಮೀಯವಾಗಿ ಮಾತಾಡ್ತೀವಿ. ಶಿವಣ್ಣ ಅವ್ರ ಬಗ್ಗೆ ಮಾಡಿದ್ದಾರೆ. ಆಮೇಲೆ ಅಣ್ಣವ್ರ ಬಗ್ಗೆ ಮಾಡಿದ್ದಾರೆ. ಹೀಗೆ ಮನಸ್ಸೋ ಇಚ್ಛೆ ಅವ್ರಿಗೆ ಅನಿಸಿದ್ದಿಲ್ಲ. ಆಮೇಲೆ ಎಕ್ಕ ಸಿನಿಮಾ ಬಗ್ಗೆ, ಅಫ್ಕೋರ್ಸ್ ನಾನು ಎಕ್ಕ ಸಿನಿಮಾ ನೋಡಿದ್ದೀನಿ. ನೋಡಿ ರಾಘಣ್ಣಂಗೆ ಫೋನ್ ಮಾಡಿದ್ದೀನಿ. ಸಿನಿಮಾ ಬಗ್ಗೆ ನಾನು ಮಾತಾಡಿದ್ದೀನಿ. ಎಕ್ಕ ಸಿನಿಮಾ ನಾನು ಕೆಟ್ಟದಾಗಿ ಕಮೆಂಟ್ ಮಾಡಿರೋ ಥರ. ಇದೇನಾಗುತ್ತೆ ಅಂದರೆ, ಇವ್ರು ಯಾರೂ ನನಗೇನು ಫೋನ್ ಮಾಡಿಲ್ಲ, ನನ್ನನ್ನು ಪ್ರಶ್ನೆ ಮಾಡಿಲ್ಲ, ನನ್ನನ್ನು ಅಪಾರ್ಥ ಮಾಡ್ಕೊಳ್ಳಲ್ಲ. ಯಾಕೆಂದರೆ ನನ್ನ ಸ್ವಭಾವ ಅವರೆಲ್ಲರಿಗೂ ಗೊತ್ತಿದೆ. ಆದರೆ ಈ ಪ್ರಕ್ರಿಯೆಯಿಂದ ನಾಳೆ ಏನೇನಾದರೂ ಆಗಬಹುದು. ಸಮಾಜಕ್ಕೆ ಮಾರಕವಾಗುವಂಥ ಬೇರೆ ಏನಾದರೂ ಸುದ್ದಿಗಳು ಬರಬಹುದು. ಅದು ನನಗೆ ತೊಂದರೆ ಆಗ್ಬೋದು, ಅಥವಾ ಇಂಡಸ್ಟ್ರಿಗೆ ಅದರಿಂದ ತೊಂದರೆ ಆಗ್ಬೋದು. ಅದನ್ನು ತಡೆಯೋದಕ್ಕೋಸ್ಕರ ನಾನು ಆಯುಕ್ತರಿಗೆ ಇವತ್ತು ದೂರು ಕೊಟ್ಟಿದ್ದೆ. ಉದ್ದೇಶ ಏನು ಉದ್ದೇಶಕ್ಕೋಸ್ಕರ ಈ ರೀತಿ ಮಾಡಿರೋ ಥರ ಕಾಣಿಸ್ತಿದೆ ಸರ್? ಇದರಲ್ಲಿ ಸ್ಪಷ್ಟವಾಗಿ ಕಾಣೋದು ನನಗೆ ಕೆಟ್ಟ ಹೆಸರು ತರಬೇಕು ಅನ್ನೋದು ಒಂದೇ ಕಾಣ್ತಾ ಇದೆ. ನನ್ನ ಫೋಟೋ ಹಾಕಿ ನನ್ನ ಹೆಸರು ಹಾಕ್ಕೊಂಡಿದ್ದಾರೆ. ಹಾಂ, ಈ ರೀತಿಯಾಗಿ ಉದ್ದೇಶ ಅಷ್ಟೇ ಕಾಣ್ತಾ ಇದೆ. ಈ ಎರಡನೇದು ಏನು ಕಾಣಿಸ್ತಾ ಇದೆ, ಇವ್ರು ಯಾರಿಗೂ ಕೆಲಸ ಇರಲ್ಲ, ಸುಮ್ಮನೆ ಕೂತ್ಕೊಂಡು ಏನೋ ಮಾಡಿರ್ತಾರೆ ಅಷ್ಟೇ. ಅದು ಬಿಟ್ಟು ಇನ್ನೇನೂ ಇರಲ್ಲ ಇದರಲ್ಲಿ. ಇನ್ನೇನು ಸಾಧನೆ ಮಾಡೋಕ್ಕಾಗಲ್ಲ. ಇವರು ನನ್ನನ್ನಂತೂ ಡ್ಯಾಮೇಜ್ ಮಾಡೋಕ್ಕಾಗಲ್ಲ. ಬಿಕಾಸ್ ಚಿತ್ರರಂಗದಲ್ಲಿ 3 ದಶಕಗಳು ಎಲ್ಲ ಕಲಾವಿದರ ಜೊತೆಯಲ್ಲೂ ನಾನು ಕೆಲಸ ಮಾಡಿ ನನ್ನ ವ್ಯಕ್ತಿತ್ವನ ಎಲ್ಲರೂ ಬಲ್ಲವರಾಗಿದ್ದಾರೆ. ನನ್ನ ಹೆಸರಿಗೆ ಮಸಿ ಬಳಿಯೋಕ್ಕೆ ಈ ಮೂರ್ಖರಿಂದ ಸಾಧ್ಯ ಇಲ್ಲ. ಅದು ಇವರು ಅರ್ಥ ಮಾಡ್ಕೊಳ್ಬೇಕು. ಇಂಥ ಅಕೌಂಟ್ಗಳು ಬೇರೆ ಇಲ್ಲೇನಾದ್ರು ಚಟುವಟಿಕೆಗಳು ಶುರು ಆದಾಗ ಅದರಿಂದ ನಾಳೆ ಅನಾಹುತಗಳಾಗುತ್ತೆ. ಹಾಗಾಗಿ ನಾನು ಮುನ್ನೆಚ್ಚರಿಕೆಯಿಂದ ಇವತ್ತೇ ಒಂದು ಆಯುಕ್ತರಿಗೆ ನಾನು ದೂರು ಕೊಟ್ಟಿದ್ದೀನಿ. ದೂರಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದೀರಾ ಸರ್? ನಾನು ನನ್ನ ಬಗ್ಗೆ ಪರಿಚಯ ಮಾಡ್ಕೊಂಡಿದ್ದೀನಿ. ಅವರಿಗೆ ನನ್ನ ಬಗ್ಗೆ ಪರಿಚಯ ಮಾಡಿಕೊಂಡು ಅವ್ರಿಗೆ ಹೇಳಿದ್ದೀನಿ, ಈ ಥರದ್ದೊಬ್ಬ ಯಾರೋ ವ್ಯಕ್ತಿ ನನ್ನ ಅಕೌಂಟ್ ಓಪನ್ ಮಾಡಿ ಈ ರೀತಿಯ ಚಟುವಟಿಕೆಗಳು ಮಾಡ್ತಾಯಿದ್ದಾರೆ. ದಯವಿಟ್ಟು ಇವ್ರು ಯಾರು ಅಂತ ಕಂಡು ಹಿಡೀರಿ. ಮೊದಲು ಬೇರೆಯವರು ಈ ಥರದ್ದು ಕೆಲಸಗಳು ಮಾಡದೇ ಇರೋ ಹಾಗೆ ತಡೀರಿ ಅಂತ ವಿನಂತಿ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಎಸ್ ನಾರಾಯಣ ಅವ್ರು ಹೇಳೋ ಮಾತು. ಏನಂತಂದರೆ, ತನ್ನ ಹೆಸರನ್ನು ಬಳಕೆಯನ್ನು ಮಾಡಿಕೊಂಡು ಬೇರೆ ಬೇರೆ ರೀತಿಯಾಗಿ ಪೋಸ್ಟ್ ಮಾಡೋವಂಥದ್ದು ಮತ್ತು ಬೇರೆಯವರಿಗೆ ನೋವಾಗೋ ರೀತಿಯಲ್ಲಿ ಪೋಸ್ಟ್ ಮಾಡೋವಂಥದ್ದು, ಇದು ಮುಂದಿನ ದಿನಗಳಲ್ಲಿ ತಮಗೂ ಸಮಸ್ಯೆ ಆಗುತ್ತೆ ಮತ್ತು ಪೋಸ್ಟ್ಗೆ ಒಳಗಾದದ್ದು, ಅಂದರೆ ಯಾರ ವಿರುದ್ಧವಾಗಿ ಪೋಸ್ಟನ್ನು ಮಾಡಿದ್ದಾರೆ ಅವ್ರಿಗೂ ನೋವಾಗುತ್ತೆ ಅನ್ನೋದು. ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ಪ್ರಜ್ವಲ್ TV 9 ಬೆಂಗಳೂರು.